ನೀರಿನಲ್ಲಿ ಪಾದಗಳನ್ನು ಸ್ಪರ್ಶಿಸಬಾರದು. ನೋಡಿ ಮೀನು ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವೀಗ ಒಂದು ಕಡೆ ಹೊರಟಿದ್ದೇವೆ. ಈಗ ನಾವು ಹೋಗ್ತಾ ಇದ್ದೇವೆ. ನಾನು, ಮನ್ವಿತಾ ಹಾಗೂ ಜಾನ್ ಮೂವರು ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ನಾವೀಗ ಕಾರ್ಕಳದ ಸಂತ ಲಾರೆನ್ಸರ ಬೆಸಿಲಿಕದಲ್ಲಿದ್ದೇವೆ. ಈಗ ನಾವು ರೀಚ್ ಆದೆವು ಇಲ್ಲಿಗೆ. ನೋಡಿ, ಕೆಲಸಗಳು ಇನ್ನೂ ನಡೀತಾ ಇದೆ. ನಾಳೆಯಿಂದ ವಾರ್ಷಿಕ ಹಬ್ಬ ಸ್ಟಾರ್ಟ್ ಆಗ್ತದೆ. ನಾವು ಮೊದಲಿನ ದಿವಸವೇ ಬಂದಿದ್ದೇವೆ, ರಶ್ ಕಡಿಮೆ ಇರ್ತದಲ್ಲ, ಆದ ಕಾರಣ ಮೊದಲಿನ ದಿವಸ ಬಂದಿದ್ದೇವೆ ನಾವು. ಫ್ರೆಂಡ್ಸ್, ಇದು 19 ತಾರೀಕು ಶನಿವಾರ. ಆ ದಿವಸ ನಾವು ಕಾರ್ಕಳಕ್ಕೆ ಹೋದ್ದು. ಅಂದರೆ 20 ತಾರೀಕಿನಿಂದ ಗುರುವಾರ ತನಕ ವಾರ್ಷಿಕ ಹಬ್ಬ ನಡೀತಾ ಇದೆ. ನಾವು ಹಬ್ಬ ಸ್ಟಾರ್ಟ್ ಆಗುವ ಮೊದಲನೇ ದಿನ ಹೋಗಿದ್ದೆವು. ಆ ದಿನ ಏನೂ ರಶ್ ಇರಲಿಲ್ಲ. ನೋಡಿ, ಇದು ಚರ್ಚಿನ ಒಳಭಾಗಕ್ಕೆ ಈ ದಿನ ಹೋದ ಕಾರಣ ಅಷ್ಟು ಫ್ರೀಯಾಗಿ ನಮಗೆ ಹೋಗಲಿಕ್ಕಾಯಿತು. ಹಬ್ಬದ ದಿನಗಳಲ್ಲಿ ತುಂಬ ರಶ್, ಲೈನ್ ಹಿಡ್ಕೊಂಡು ನಾವು ಈ ಮಂಟಪದ ಹತ್ತಿರ ಹೋಗಬೇಕಾಗ್ತದೆ. ಆದರೆ ಈ ದಿನ ಯಾರೂ ಇರಲಿಲ್ಲ. ಹಬ್ಬದ ದಿನಗಳಲ್ಲಿ ಹೋದರೆ ಜನಜಂಗುಳಿಯೇ ಜಾಸ್ತಿ. ನಮಗೆ ಆರಾಮವಾಗಿ ಆ ಕಡೆ ಈ ಕಡೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ನೋಡಿ, ನಾವು ಈ ದಿನ ಹೋದ ಕಾರಣ ಅಷ್ಟು ಜನ ಯಾರೂ ಇರಲಿಲ್ಲ. ಆರಾಮವಾಗಿ ನಾವು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಬಂದೆವು. ಇದು ಚರ್ಚಿದ್ದು ಸ್ಟಾಲು. ಇಲ್ಲಿ ನಮಗೆ ಬೇಕಾದ ಜಪಮಾಲೆ, ಪುಸ್ತಕ, ಮೂರ್ತಿಗಳು ಹಾಗೂ ಇನ್ನಿತರ ವಸ್ತುಗಳನ್ನು ನಾವಿಲ್ಲಿ ತಗೊಳ್ಬಹುದು. ನೋಡಿ, ಈ ಥರ ಇದೆ ಈ ಸ್ಟಾಲು. ನೋಡಿ ಫ್ರೆಂಡ್ಸ್, ಇದು ಪುಣ್ಯಕ್ಷೇತ್ರದ ಪುಷ್ಕರಣಿ, ಮಿರಾಕಲ್ಸ್ ಪಾಂಡ್ ಅಂತೇಳಿ. ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಬನ್ನಿ ನೋಡೋಣ ಈ ಪುಷ್ಕರಣಿಯನ್ನು. ಇಲ್ಲಿಂದ ಕೆಳಗೆ ಸ್ಟೆಪ್ಸ್ ಇದೆ ಇಳಿಲಿಕ್ಕೆ. ಫ್ರೆಂಡ್ಸ್, ಇದು ಪುಷ್ಕರಣಿ. ಇದರಲ್ಲಿ ಯಾವಾಗಲೂ ನೀರಿರ್ತದೆ. ಅದೇ ರೀತಿ ಅದರಲ್ಲಿ ಮೀನುಗಳಿವೆ. ನೋಡಿ, ನಾವು ಈ ಮೀನನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. ಕೆಲವರು ಇದಕ್ಕೆ ಹಣವನ್ನೆಲ್ಲ ಹಾಕ್ತಾರೆ. ತುಂಬ ಕಾಯಿನ್ಸ್ ಎಲ್ಲ ಬಿದ್ದಿದೆ ಇದರಲ್ಲಿ. ನೋಡಿ ನೋಡಿ ಮೀನು ಕಾಣಿಸ್ತಾ ಇದೆ.
ನೋಡಿ ಸೈಡಿಗೆಲ್ಲ ಸ್ಟೆಪ್ಸ್ ಇದೆ. ಪುಣ್ಯಕ್ಷೇತ್ರದ ಪುಷ್ಕರಣಿ, ಈ ನೀರಿನಲ್ಲಿ ಪಾದಗಳನ್ನು ಸ್ಪರ್ಶಿಸಬಾರದು. ನೋಡಿ ಮೀನು ನೋಡಿ ಫ್ರೆಂಡ್ಸ್, ಮೇಲೆ ಬಂದಿದೆ ಈಗ. ನೋಡಿ ಇಲ್ಲೆಲ್ಲ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ ತುಂಬ. ಮೀನನ್ನು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮೇಲೆ ಬರ್ತದೆ, ಕೆಳಗೆ ಹೋಗ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಹರಕೆಯ ಮೇಣದ ಬತ್ತಿಯನ್ನು ಉರಿಸುವುದು ಈ ಸ್ಥಳದಲ್ಲಿ ಮಾತ್ರ ಉರಿಸಬೇಕು. ಈಗ ನಾವು ಕೂಡ ಇಲ್ಲಿ ಹರಕೆಯ ಮೇಣದ ಬತ್ತಿಯನ್ನು ಉರಿಸ್ತಾ ಇದ್ದೇವೆ. ಈಗ ಮನ್ವಿತಾ ಇಲ್ಲಿ ಮೇಣದ ಬತ್ತಿಯನ್ನು ಉರಿಸ್ತಾ ಇದ್ದಾಳೆ. ಇಲ್ಲಿ ಮೇಣದ ಬತ್ತಿಯನ್ನು ಉರಿಸಿ ಆದಮೇಲೆ ಪೂಜೆ ಮುಗಿಸಿಕೊಂಡು ನಾವು ವಾಪಸ್ ಮನೆ ಕಡೆ ಹೊರಡ್ತಾ ಇದ್ದೇವೆ. ಪವಾಡ ಪುರುಷ ಸಂತ ಲಾರೆನ್ಸರು ನಮಗೆಲ್ಲರಿಗೂ ಆಶೀರ್ವದಿಸಲಿ ಅಂತೇಳಿ ನಾವು ಬೇಡ್ಕೊಳ್ತೇವೆ. ನೋಡಿ ಇದು ಕಾರ್ಕಳದ ಆನೆಕೆರೆ ಅಂತ ಹೇಳಿ. ಇದು ದೊಡ್ಡ ಕೆರೆ ಆಗಿತ್ತಂತೆ ಮೊದಲು. ಈಗ ಅದರ ಮಧ್ಯಭಾಗದಲ್ಲಿ ರೋಡ್ ಮಾಡಿಕೊಂಡು ಆ ಸೈಡ್ ಮತ್ತು ಈ ಸೈಡ್ ಎರಡು ಕಡೆಗಳಲ್ಲಿ ನೀರಿದೆ, ಮಧ್ಯದಲ್ಲಿ ರೋಡ್ ಇದೆ. ಅಲ್ಲಿಂದ ನಾವು ಹೋಟೆಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾವು ನಿಮಗೆ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.